ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಮಳೆ ಬರ್ತದೆ ಆಚೆ, ಟೈಮ್ ಬೇರೆ 2 ಗಂಟೆ ಆಗಿದೆ. ಏನು ಮಾಡ್ತದೆ ಅಂತ ನೋಡ್ತಾ ಇದ್ದೀರಾ? ಹೌದು, ನಾನು ಇವಾಗ ಕಿಚನಲ್ಲೇ ಇದ್ದೀನಿ. 2 ಗಂಟೆ ಆಗಲಿ, ಮತ್ತು 3 ಗಂಟೆ ಆಗಲಿ, 4 ಗಂಟೆಲ್ಲ ಕಿಚನಲ್ಲಿ ಇರ್ತೀನಿ. ಹಾಗಂತ ತಿನ್ನೋದೇ ಮಾಡ್ಕೊಂಡು ಅಂತ ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಮಕ್ಕಳಿಗೆ ಅಡುಗೆ ಮಾಡಬೇಕು, ನಮಗೆ ಮಾಡ್ಕೋಬೇಕು, ಟೈಮ್ಗೆಲ್ಲ ಮನೆ ಕಿಚನ್ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರನು ಯಾವಾಗ ನಾನು ಕಿಚನಲ್ಲಿ ಇರ್ತೀನಿ. ಅದಕ್ಕೆ ನಾನು ಇವತ್ತೊಂದು ಸಿಂಪಲ್ಲಾಗಿ ಏನು ಗೊತ್ತಾ, ತರಕಾರಿ ತಿಂದು ಬೋರ್ ಆಗಿದ್ರೆ, ನಾನ್ ವೆಜ್ ತಿಂದು ಬೋರ್ ಆಗಿದ್ರೆ ಅನ್ನೋರಿಗೆ ಒಂದು ರೆಸಿಪಿದು. ಅದು ಸುಮಾರು ಜನ ಎಲ್ಲ ಮನೆ ಮಾಡ್ತಾರೆ. ಆದರೆ ನಾವು ಇಂದು ಸ್ವಲ್ಪ ತುಂಬ ಕಮ್ಮಿ ಮಾಡೋದು. ನಮಗೆ ನಾನು ನಿಜ ಹೇಳ್ತೀನಿ, ತುಂಬ ಕಮ್ಮಿ. ನಮ್ಮಮ್ಮ ಮನೆಗಂತಿದ್ದೂ ಮಾಡೋದೇ ಇಲ್ಲ. ನಮ್ಮ ಅಕ್ಕ ಮನೆಂತ ಅವಳಂತೂ ಮಾಡೋದಿಲ್ಲ ಅವಳು. ಅದಕ್ಕೆ ನಾನು ಇವಾಗೊಂದು ಒಳ್ಳೆ ಸಾಫ್ಟಾಗಿ ಒಂದು ಖಾರ ಪೊಂಗಲ್, ಒಂದು ಸ್ವೀಟ್ ಪೊಂಗಲ್ ಮಾಡ್ತೀನಿ. ನನಗೆ ಯಾಕೋ ನೆತ್ತಿಗೆ ಸ್ವಲ್ಪ ರೈಸ್ ತಿನ್ಬೇಕನ್ನಿಸ್ತು. ಅದಕ್ಕೋಸ್ಕರ ನನ್ನ ಮಗಳು ಬರೀ ಇಲ್ಲ ಶೂಟ್ ಕೊಟ್ಟಿದ್ದಾಳು. ಅವಳು ತಿಂತಾಳೆ ಪೊಂಗಲ್ಲು, ಅದು ಪ್ರೂಫ್ ಅವಳು. ನಾನು ಏನಾದರೂ ನಾನು ಅಂದ್ಕೊಂಡು ಅವಳು ಬಂದಮೇಲೆ ಮಾಡೋಣಂತ. ಸರಿ, ಅವಳು ಬಂದಮೇಲೆ ನಾನು ಬೇರೆ ಏನಾದರೂ ಮಾಡ್ಕೊಳ್ಳೋಣ. ಸುಮಾರು ರೆಸಿಪಿ ಇಟ್ಕೊಂಡಿದ್ದೀನಿ ತಲೆ, ಅವಳು ಬಂದಮೇಲೆ ಮಾಡೋಕ್ಕಂತ. ಮತ್ತು ಫ್ರಿಜ್ಜಲ್ಲಿ ಇಕ್ಕಿದ ಬೇಳೆ ಇದೆ, ಅದು ಬಂದಮೇಲೆ ಅವಳಿಗೆ ಮಾಡ್ತೀನಿ. ಈಗ ಇನ್ನೊಂದು ಒಳ್ಳೆ ಸಿಂಪಲ್ಲಾಗಿ ಅದು ಬೇಗನೆ ಆಗಂಗೆ ಒಂದು ಖಾರ ಪೊಂಗಲ್, ಒಂದು ಸ್ವೀಟ್ ಪೊಂಗಲ್ ಮಾಡ್ತೀನಿ. ಬಂದು ಹೇಗೆ ಮಾಡ್ತೀನಿ ನೋಡಿ, ಏನೇನು ಹಾಕ್ತೀನಿ ನೋಡಿ ಬಣ್ಣೋಣ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಸೊ ಮಚ್. ನನ್ನ ಚಾನಲ್ ಇವಾಗ ಶಿಶಿ ಕಿಚನ್ ಆಗಿದೆ. ಹೇಳಿ ತಲೆ ತಿಂತಾವಂತ ಅಂದ್ಕೊಬಿಡಿ ನೀವು. ನನ್ನ ಕರ್ತವ್ಯ ಅದು, ನನ್ನ ಚಾನಲ್ ಹೇಳ್ಬೇಕಂತ ಅನಿಸ್ತು, ಹೇಳ್ತಿದ್ದೇನೆ. ನಾನು ಇವಾಗ ಇನ್ಸ್ಟಾಗ್ರಾಮ್ ಕೂಡ ಹೊಸ ಐಡಿ ಹಾಕಿದ್ದೀನಿ. ಹಳೆ ಐಡಿ ಇಲ್ಲ, ಹಳೆ ಹಾಕೊಂಡು ಬೇಡವೇ ಬೇಡದು ಅಂತ ಹೇಳಿದ್ರು ನಾನು ಹೊಸ ಹಾಕಿದ್ದೀನಿ. ಬನ್ನಿ ಏನೇನು ಮಾಡ್ತೀನಿ, ಹೇಗೇನು ಮಾಡ್ತೀನಿ. ಮಳೆ ಬರ್ತಾಯಿದೆ, ಸೌಂಡ್ ಏನೋ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸಿಂಪಲಾಗಿ ನೋಡಿ, ಇದು ಪೊಂಗಲ್ ಹಾಕೋಂಥದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಾರ್ದು. ಮತ್ತು ನಾನು ಗ್ರೇಟ್ ಮಾಡ್ಕೊಂಡಿರ್ತೀನಿ. ಗ್ರೇಟ್ ಇಲ್ಲ ಅಂದರೆ ಸ್ವಲ್ಪ ಕುಟ್ಕೊಂಡು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ, ಒಂದು ಚಿಕ್ಕ ಈರುಳ್ಳಿ, ಒಂದು 5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಮೆಣಸು. ಅಕ್ಕಿ ನಾನು 1 ಗ್ಲಾಸಷ್ಟು, ಯಾವುದೇ ರೈಸ್ ಪರವಾಗಿಲ್ಲ, ನುಚ್ಚಕ್ಕಿ ಇನ್ನೂ ಚೆನ್ನಾಗಿರುತ್ತೆ. ಡಿಪೋ ಹಾಕಿದ್ದು ಇನ್ನೂ ತುಂಬ ಚೆನ್ನಾಗಿ ಸಾಫ್ಟಾಗಿ, ಪರವಾಗಿಲ್ಲ. ನಾನು ಅಂಗಡಿ ಅಕ್ಕಿನ ಹಾಕಿದ್ದೀನಿ. 1 ಗ್ಲಾಸ್ ಅಕ್ಕಿ ನಾನು ಒಂದು 10 ನಿಮಿಷ ನೆನೆ ಇಟ್ಟಿದ್ದೀನಿ ಚೆನ್ನಾಗಿ ತೊಳೆದು. ಅದಕ್ಕೆ ನಾನು ಅರ್ಧ ಗ್ಲಾಸು ಹೆಸರುಬೇಳೆ 2 ನೆನೆಸಿಟ್ಟಿದ್ದೀನಿ. ಬನ್ನಿ ಬೇಗ ಮಾಡೋಣ. ಒಂದು ಕುಕ್ಕರ್ ಇಟ್ಟಿದ್ದೀನಿ ಚಿಕ್ಕದು. ನಾನು ಇವಾಗ ಫಸ್ಟೇ ಏನಕ್ಕಪ್ಪ ನೆನೆಸ್ತೀನಿ ಅಂದರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ. ಇವಾಗ ಅಕ್ಕಿ ನೀವು ಬೇಕಾದ್ರೆ 2 ಈಕ್ವಲ್ ಹಾಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಹೆಸರುಬೇಳೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನಾನು ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಉಪ್ಪು ಅಷ್ಟೇ ಪುಡಿ ಏನಕ್ಕೆ ಬೇಡ ಅಂದರೆ ನಾನು ಇದರಲ್ಲೇ ಸ್ವಲ್ಪ ತೆಗೆದು ಸ್ವೀಟ್ ಪೊಂಗಲ್ ಮಾಡ್ಕೊಳ್ತೀನಿ, ಅದಕ್ಕೋಸ್ಕರ. ಇವಾಗ ನಾನು ಒಂದು ನೀರು ಹಾಕ್ತೀನಿ. ಒಂದು 4 ವಿಸಿಲು ಸಿಮ್ಮಲ್ಲಿ ನಾವು ಇಟ್ಕೊಂಡ್ರೆ ಸಾಕಿದ್ದು. ಒಂದು 3 ವಿಸಿಲ್ ಬಂದಿದೆ, ಸಾಕು. ಆಫ್ ಮಾಡೋಣ. ಜಾಸ್ತಿ ಬೆಂದೋಗ್ಬಿಟ್ಟು ಒಂದು ಬಾಣಲಿ ಇಟ್ಟಿದ್ದಾನೆ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ತುಪ್ಪ ಹಾಕೋ ಚೆನ್ನಾಗಿರುತ್ತೆ ಅಂತ ಕಿಚಡಿಗೆ, ಸ್ವಲ್ಪ ಪೊಂಗಲ್ಗೆ. ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಸ್ವಲ್ಪ ಬಿಸಿ ತುಪ್ಪ ಏನು ಮಾಡ್ತೀನಿ, ಸ್ವಲ್ಪ ಜೀರಿಗೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಮೆಣಸು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊತೀನಿ. ಸಣ್ಣದಾಗಿ ಕಟ್ ಮಾಡಿರ್ತಿದ್ದು ಚೆನ್ನಾಗಿತ್ತು, ಫ್ರೈ ಆಗಲಿ. ಅದ್ರ ಜೊತೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ನೋಡಿ, ಇದು ಇಷ್ಟ ಆದರೆ ಸಾಕು. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಅಷ್ಟು, ತುಂಬ ಸಿಂಪಲ್ ಇದು. ಏನು ಜಾಸ್ತಿ ಐಟಮ್ ಬೇಕು ಅನ್ನೋಲ್ಲ, ಟೈಮ್ ಹಿಡಿಯೋದಿಲ್ಲ. ನೋಡಿ ಇದಾಯ್ತು, ಇದಾಯಿತು. ರೈಸ್ ಕಲ್ಸೋಣ, ಬೇಳೆ ರೈಸು. ನೋಡಿ ಇದು ಈ ಥರ ಆಗಿದೆ. ಇಷ್ಟಾದರೆ ಸಾಕು, ಎಷ್ಟು ಸಾಫ್ಟ್ ಇದೆ ನೋಡಿ. ನಾನು ಇವಾಗ ಇದಕ್ಕೆ ನಾನು ಸ್ವಲ್ಪ ಇಟ್ಕೊಳ್ತೀನಿ ಪೊಂಗಲ್ಗೆ, ಸ್ವೀಟ್ ಪೊಂಗಲ್ಗೆ. ಇದನ್ನೆಲ್ಲ ನಾನು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಒಂದು ಕಪ್ಪಷ್ಟು ನೀರು ಹಾಕ್ತೀನಿ. ಸ್ವಲ್ಪ ತೆಳ್ಳಗೆ ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕೊಳ್ಳಿ. ಪೊಂಗಲ್ ಸ್ವಲ್ಪ ತೆಳ್ಳಗೆ ಚೆನ್ನಾಗಿರುತ್ತಂತ. ಆಮೇಲೆ ನಾನು 1 ಕಪ್ಪಷ್ಟು ಚಿಕ್ಕದು, ಒಂದು 50 ಗ್ರಾಮಷ್ಟು ಹಾಲು ಹಾಕ್ಕೊತೀನಿ. ಚೆನ್ನಾಗಿ 2 ಮಿಕ್ಸ್ ಮಾಡೋಣ.
ಥರ ಹಾಲು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಪೊಂಗಲು. ಎಲ್ಲ ಪೊಂಗಲ್ ರೆಡಿ ಆಯಿತು. ಇದಕ್ಕೆ ನಾನು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. ಇವಾಗ ಪೊಂಗಲು ರೆಡಿ ಆಯಿತು. ಈ ಥರ ಎಲ್ಲ ಕೊತ್ತಂಬರಿ ಎಲ್ಲ ಹಾಕೊಂಡು ತುಂಬ ಒಬ್ಬೊಬ್ರು ಹಾಕಲ್ಲ ಪೊಂಗಲಿಗೆ ಕೊತ್ತಂಬರಿ, ನಾನು ಹಾಕ್ಕೊಳ್ತೀನಿ. ಈ ಥರ ಇರುತ್ತೆ ಪೊಂಗಲ್. ಇವಾಗಿದ್ದು ಖಾರ ಪೊಂಗಲ್ ರೆಡಿ. ಇದಕ್ಕೆ ಬೇಕಾದ್ರೆ ಗೋಡಂಬಿ ಹಾಕ್ಕೊತಾರೆ, ನಾನು ಗೋಡಂಬಿ ಹಾಕಿಲ್ಲ, ನೀವು ಬೇಕಾದ್ರೆ ಹಾಕ್ಕೊಳ್ಳಿ. ರೆಡಿ. ಸ್ವೀಟ್ ಪೊಂಗಲ್ ಮಾಡೋಕೆ ಒಂದೊಂದು ಪ್ಯಾನ್ ಇಟ್ಟಿದ್ದೀನಿ ನಾನು. ಇದಕ್ಕೆ ನಾನು ಇಲ್ಲ ಸ್ಪೂನ್ ಇಲ್ಲಿ 1-2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತೀನಿ. ನಾನು ಸ್ವಲ್ಪನೇ ಮಾಡ್ತೀನಿ, ಅದಕ್ಕೋಸ್ಕರ ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಯಿತು. ಸ್ವಲ್ಪ ಗೋಡಂಬಿ ಹಾಕ್ಕೊತೀನಿ, ಸ್ವಲ್ಪ ಒಣ ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಬೇಯಿಸಿಟ್ಟಿರೋಂಥ ಪೊಂಗಲ್ ಹಾಕ್ಕೊತೀನಿ, ರೈಸ್ ಪೊಂಗಲು. ನಾನು ಸ್ವಲ್ಪನೇ ಎತ್ತಿದ್ದೀನಿ, ಜಾಸ್ತಿ ಬೇಡ ಅಂತ. ಇದಕ್ಕೆ ನಾನು ತುರ್ದು ಇಟ್ಟಿರೋಂಥ ಬೆಲ್ಲ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾನು ಬೆಲ್ಲ ಹಾಕ್ತೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡೋಣ. ತುಂಬ ಇದು ಕೂಡ ಸಿಂಪಲ್ಲು. ಚೆನ್ನಾಗಿ ಕೈ ಆಡಿಸಿದ್ಮೇಲೆ ನಾನು ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ಸ್ವಲ್ಪ ಹಾಲು, ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು, ಚಿಕ್ಕ ಗ್ಲಾಸಲ್ಲಿ. ಈಗ ಇದೆರಡೂ ಮಿಕ್ಸ್ ಮಾಡೋಣ ನೀಟಾಗಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಚೆನ್ನಾಗಿದೆ ಮಿಕ್ಸ್ ಮಾಡೋಣ. ಯಾಕೋ ನನಗೆ ಖಾರ ಸ್ವೀಟ್ ಪೊಂಗಲ್ ತಿನ್ಬೇಕು ಅನಿಸ್ತಲ್ವ, ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ಏನು ದಿನ ಅನ್ನ ಸಾರೆಲ್ಲ ತಿಂದು ಬೋರ್ ಆಗಿರೋರು ಒಂದು ರೆಸಿಪಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿದಿರೋದು ನೋಡಿ, ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕ್ಕೊಂಡ್ರೆ ಪೊಂಗಲ್ಗೆ, ಸ್ವೀಟ್ ಪೊಂಗಲ್ಗೆ, ಖಾರ ಪೊಂಗಲ್ಗೆ. ನಾನು ಅದು ಆ ಪೊಂಗಲ್ಗೆ ಹಾಕಿಲ್ಲ. ಇವಾಗ ಇದು ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಎರಡು ರೆಡಿ ಆಯಿತು ನೋಡಿ. ಇಷ್ಟ ಸಾಕು ನೋಡಿ. ಬೆಲ್ಲ ವೈಟ್ಗಿದೆಯಲ್ಲ, ಅದಕ್ಕೆ ಪೊಂಗಲ್ ವೈಟ್ ಕಾಣುತ್ತಿಲ್ಲ. ಕಪ್ಪು ಬೆಲ್ಲ ಹಾಕಿರೋದು ನಾವು ಪುಡಿ ಬೆಲ್ಲ ಹಾಕಿದ್ರೆ ಅದಿನ್ನೂ ಸ್ವಲ್ಪ ಕಪ್ಪು ಥರ ಬ್ರೌನ್ ಕಲರ್ ಕಾಣುತ್ತೆ. ಇವಾಗ ಇದು ರೆಡಿ ಆಯಿತು ನೋಡಿ. ಇವಾಗ ರೆಡಿ ಆಯಿತು ಸ್ವೀಟ್ ಖಾರ ಪೊಂಗಲ್ ಹಾಕ್ಕೊಂತೀನಿ. ಫಸ್ಟು ಬಿಸಿ ಬಿಸಿ ಪೊಂಗಲ್. ಸ್ವೀಟ್ ಪೊಂಗಲ್. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನನಗೆ ತುಪ್ಪ ತುಂಬ ಇಷ್ಟ, ಹಾಗಂತ ಎಲ್ಲದಕ್ಕೂ ಹಾಕೋಣ ನಾನು. ನೋಡಿದಲ್ಲ, ಬಿಸಿ ಬಿಸಿ ಖಾರ ಪೊಂಗಲು, ಒಂದು ಸ್ವೀಟ್ ಪೊಂಗಲು. ತುಂಬ ರುಚಿ ಇದೆ, ಟೇಸ್ಟ್ ಇರುತ್ತೆ. ಬಿಸಿ ಬಿಸಿ ತಿಂದರೆ ಈ ಚಳಿಗಾಲಕ್ಕೆ ಮಳೆಗೆ ಈ ಥರ ಒಂದು ಬ್ರೇಕ್ಫಾಸ್ಟ್ ನಾಷ್ಟ ಕೂಡ ತಿಂತಾರೆ. ನೈಟಲ್ಲೂ ಕೂಡ ಡಿನ್ನರ್ ಕೂಡ ಮಾಡ್ಕೊಂಡು ತಿಂತಾರೆ. ಇದೇನು ಹೆವಿ ಅನ್ಸಲ್ಲ. ಇದು ತುಂಬ ಇಷ್ಟಪಡ್ತಾರೆ ಒಬ್ಬೊಬ್ಬರು. ಪೊಂಗಲು ತಮಿಳ್ನಾಡು ಜಾಸ್ತಿ ಇದೆ ಅಂತಾನೆ ಮಾಡೋದು, ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಅಂತ. ಅದಕ್ಕೆ ನಾನು ಕೂಡ ಇವತ್ತು ಮಾಡೇ ಬಿಟ್ಬಿಟ್ಟಿದ್ದೀನಿ. ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ. ನೋಡ್ತಲ್ಲ, ಖಾರ ಪೊಂಗಲು, ಸ್ವೀಟ್ ಪೊಂಗಲು. ಯಪ್ಪ, ನನಗಂತೂ ನಾನು ಜಾಸ್ತಿ ನಮ್ಮ ಮನೇಲಿ ಇದು ಮಾಡೋದನ್ನೇ ಅಪರೂಪ. ನನ್ನ ಮಗ ಹೋಟ್ಲಿಗೆ ಹೋದರೆ ದಾಲ್ ಕಿಸ್ರಿ ಕೇಳ್ತಾರೆ, ಮನೇಲಿ ಮಾಡಿದ ಅಯ್ಯೋ ಅಂತ. ಬಂದು ಟೇಸ್ಟ್ ಮಾಡೋಣ ಅಂತ. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ, ಒಂದು ವಡೆ ಇದ್ದರೆ ತುಂಬ ರುಚಿ ಇರುತ್ತೆ. ನನಗೆ ಪೊಂಗಲ್ ಮಾಡಿದ್ರೆ ಚಟ್ನಿ ಬೇಕು, ವಡೆ ಬೇಕು. ನಾನು ಇವತ್ತೇನು ಮಾಡಿಲ್ಲ, ಸಿಂಪಲಾಗಿ ಒಂದು ಖಾರ ಪೊಂಗಲ್ ಮಾಡಿದೆ. ಆ ಮೆಣಸು ಇನ್ನೊಂದು ಹೇಳ್ತೀನಿ ನೋಡಿ, ಮೆಣಸು ಯಾವತ್ತಾಗಲಿ ಬಿಸಾಕ್ಬಾರ್ದು. ಅದೆಷ್ಟೇ ಕಷ್ಟ ಅದು ತಿನ್ನಬೇಕು. ಮೆಣಸು ನಾವು ಬಿಸಾಕಿದ್ರೆ ಅದು ಕರ್ಗೋವರೆಗೂ ನಮ್ಮ ಸಾಲ ತಿರಲ್ಲೋದೆ. ಅದು ಕರ್ಗಲ್ಲ, ನಮ್ಮ ಸಾಲ ತಿರಲ್ಲ. ಅದಕ್ಕೆ ತುಂಬ ಕಷ್ಟ ಅಂತೆ. ಮೆಣಸು ಬಿಸಾಕ್ಬೇಡಿ ದಯವಿಟ್ಟು. ಎಲ್ಲೇ ಒಂದು ಬಿದ್ದರೆ ನಾನು ಹುಡುಕಾಡ್ತೀನಿ ಮೆಣಸನ್ನ, ಜೋಪಾನಿಂದ ಮೆಣಸು ಯೂಸ್ ಮಾಡ್ಕೊತೀನಿ. ಅದಕ್ಕೆ ನೋಡಿ, ಮೆಣಸು ಕೂಡ ನಾನು ಹಬ್ಬದ್ದು ತಿನ್ನಬೇಕು. ಬಿಸಾಕ್ಬಾರ್ದು. ಇವಾಗ ಸ್ವೀಟ್ ಪೊಂಗಲ್ ತಿಂತೀನಿ.
ಈ ಸ್ವೀಟ್ ಪೊಂಗಲ್ ತಿಂತಾರೆ. ಪೊಂಗಲ್ ಹಬ್ಬ ಗ್ಯಾಪ್ ಬರುತ್ತೆ ಸಂಕ್ರಾಂತಿ ಚೆನ್ನಾಗಿದೆ, ಅದು ಕೂಡ ಚೆನ್ನಾಗಿದೆ. ನೀವು ಮನೇಲಿ ಇದೇ ಥರ ಸಿಂಪಲ್ಗೆ ಮಕ್ಳಿಗೆ ಮಾಡ್ಕೊಂಡು ಇರ್ತೀನಿ ಬಿಸಿ ಬಿಸಿಯಾಗಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲು. ಲಾಸ್ಟ್ ಆದ್ರೂ ನೋಡಿ ಚೆನ್ನಾಗಿದೆ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಬಾಯ್.